ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾರಿಗೆ ಸಂಸ್ಥೆಯ ವಿವಿಧ ವಿಭಾಗಗಳಿಂದ ಬಂದಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಪತ್ರಿಕಾ ಮಿತ್ರರೇ, ಇವತ್ತು ಸಾರಿಗೆ ಸಂಸ್ಥೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಬ್ಬ ಧೀಮಂತ ಹೋರಾಟಗಾರ ಹಾಗೂ ನನ್ನ ತಂದೆ ಕಾಮ್ರೇಡ್ ಎಚ್.ವಿ. ಅನಂತ್ ಸುಬ್ರಾವ್ ಅವರಿಗೆ ಹೋರಾಟದ ನಮನ ಸಲ್ಲಿಸುತ್ತಾ ನಾನು ಒಂದೆರಡು ಮಾತನಾಡಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಾನಿವತ್ತು ಈ ಸ್ಥಾನದಲ್ಲಿ ನಿಂತು ಮಾತಾಡ್ತಿರೋದಕ್ಕೆ ಅವರೇ ಕಾರಣ ಅಂತ ನಾನು ಮತ್ತೊಮ್ಮೆ ಸದಾ ಕಾಲ ಹೇಳಕ್ಕೆ ನಾನು ಬಯಸ್ತೇನೆ. ನಾನು ಇವತ್ತು ಜಂಟಿ ಕ್ರಿಯಾ ಸಮಿತಿಯವರು ಹಮ್ಮಿಕೊಂಡಿರುವಂತ ಈ ಹೋರಾಟಕ್ಕೆ ನಾನು ಕೆಲಸ ಮಾಡ್ತಾ ಇರುವಂತ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ NFIW ಸಂಘಟನೆಯ ವತಿಯಿಂದ ಬೆಂಬಲ ಸೂಚಿಸ್ತಾ ನನ್ನ ಮಾತನ್ನ ಮುಂದುವರಿಸ್ತೇನೆ. ಈಗ ಏನು ಈ ಹೋರಾಟ ಹಮ್ಮಿಕೊಂಡಿದ್ರಿ ಜಂಟಿ ಕ್ರಿಯಾ ಸಮಿತಿಯಿಂದ ಬೆಂಗಳೂರು ಚಲೋ ಹೋರಾಟವನ್ನ, ಇದರ ಹಿಂದಿನ ದಿನ ಸರ್ಕಾರ ಇಷ್ಟು ದಿನ ಏನು ಸಾರಿಗೆ ನೌಕರರು ಹೋರಾಟ ಮಾಡ್ತಿದ್ರು ಕೂಡ ಕಿವಿಗೊಡದೆ ಇದ್ದಂತ ಸರ್ಕಾರ ನಿನ್ನೆ ಒಂದು ಇದ್ದಕ್ಕಿದ್ದಂಗೆ ಏಕಪಕ್ಷೀಯವಾಗಿ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಅದು ಕೂಡ ನಾವು ಕೇಳಿದಂತಹ ಒಂದು ಬೇಡಿಕೆಗಳಿಗೆ ಸಂಪೂರ್ಣವಾಗಿ ಅದನ್ನ ಇತ್ಯರ್ಥಪಡಿಸುವಂತ ಒಂದು ದಿಕ್ಕಿನಲ್ಲಿ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ. ಆದ್ರೂ ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಯಾರೋ ಒಬ್ರದ್ದು ಹೋರಾಟದ ಫಲ ಅಲ್ಲ, ಇಡೀ ಸಾರಿಗೆ ಸಂಸ್ಥೆಯ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಹೋರಾಟದ ಫಲವಾಗಿ ಬಂದಿರುವಂತ ಒಂದು ಫಲ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ತಂದೆ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು, ನಾನು ನೋಡಿದ ಹಾಗೆ ಅವರ ಇಡೀ ಜೀವನ, ಅಂದ್ರೆ ನಾನು ನೋಡಿದ ಮೇಲೆ, ಅದು ನಾನು ಹುಟ್ಟಕ್ ಮುಂಚೆ ಅವರು LIC ಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ, ನನಗೆ ತಿಳುವಳಿಕೆ ಬಂದಾಗಿಂದನೂ ಕೂಡ ಅವರ ನರನಾಡಿ ಎಲ್ಲ ಬರೀ ಸಾರಿಗೆ ಸಂಸ್ಥೆನೇ ಇತ್ತು, ಸಾರಿಗೆ ನೌಕರರೇ ಇದ್ರು. ಅವರು ಬಹುಶಃ ನಾನು ಅವರನ್ನ ಕೊನೆಯಲ್ಲಿ ಮಾತಾಡ್ಸಿದ್ದು ಕೂಡ 2 ಗಂಟೆಗಳ ಮುಂಚೆ, ಅವ್ರು ಹೋಗಕ್ಕೆ 2 ಗಂಟೆಗಳ ಮುಂಚೆ. ಆಗ ಕೂಡ ಅವರು ಹೇಳಿದ್ದು ಇಷ್ಟೇ, ನನಗೆ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅದಕ್ಕೆ ಜೊತೆಯಾಗಿ ಅವರು ಕೊನೆಯಲ್ಲಿ ಹೇಳಿದ್ದು ನನಗೆ, ನೋಡಮ್ಮ, ನಮಗೆ ಇನ್ನು ನಾಳೆ ಇದಕ್ಕೆ ಪ್ರತಿಭಟನೆಗೆ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೂ ಕೂಡ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಪರ್ಮಿಷನ್ ಕೊಡ್ಲಿ ಬಿಡ್ಲಿ ನಾವು ಮಾಡೋದೇನೆ ಅಂತ ಹೇಳಿದ್ರು. ಅವಾಗ ನಾವಿಬ್ರು ಮಾತಾಡ್ಕೊಂಡಿದ್ದು ಇಷ್ಟೇನೆ, ಇದೊಂದು ಪ್ರಜಾಪ್ರಭುತ್ವ, ನಾವು ಒಂದು ನಮ್ಮ ಅಭಿಪ್ರಾಯಗಳನ್ನ ಹೇಳಕ್ಕೆ, ನಾವು ಇದು ನೀವು ಸರ್ಕಾರ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಕ್ಕೆ ಇವ್ರನ್ನ ಅನುಮತಿ ಕೇಳ್ಬೇಕಲ್ಲ, ಇದ್ ಎಂತ ವ್ಯವಸ್ಥೆ ಅಂತ ನಾವಿಬ್ರು ಮಾತಾಡ್ಕೊಂಡಿದ್ದುಂಟು ಅವತ್ತು. ಅದಾದ್ಮೇಲೆ ನೀವು ಮಾಡ್ತಿರೋದು ಸರಿ, ಹೀಗೆ ಇರ್ಲಿ, ನಾನು ಕೂಡ ನನ್ನ ಕೆಲಸ ಮುಗಿಸ್ಕೊಂಡು ಎಲೆಕ್ಷನ್ ಕಮಿಷನ್ ಒಂದು ಕೆಲಸ ಮುಗಿಸ್ಕೊಂಡು ನನ್ನ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆಯ್ತು, ನೀನ್ ಆಫೀಸಿಗೆ ಬಾ, ನಾನು ಅಲ್ಲೇ ಇರ್ತೀನಿ, ವಾಪಸ್ ಒಟ್ಟಿಗೆ ಬರೋಣ ಅಂತ ಹೇಳಿದ್ರು. ಆದ್ರೆ ನಾನು ಆಫೀಸ್ಗೆ ಹೋಗ್ಲಿಲ್ಲ, ಒಟ್ಟಿಗೆ ಬರ್ಲಿಲ್ಲ, ಅವ್ರು ಮತ್ತೆ ಸಿಗ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಇವತ್ತು ಕೂಡ ಅವರು ನಮ್ಮ ಮನಸ್ಸಲ್ಲಿ ಇದ್ದಾರೆ, ನಮ್ಮ ಹೋರಾಟದ ಸ್ಫೂರ್ತಿಯಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.